ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ. ಅದೇ ಈಗ ಹೇಳಿದ್ದೀನಿ, ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ, ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಿಜಾಪುರದ SP ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು, ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ. ಬೀದರ್ ಆಯ್ತು, ಚರ್ಚೆ ಆಯ್ತು, ಕಲಬುರಗಿನಲ್ಲೂ ATM ದರೋಡೆ ಆಗಿದೆ ಸರ್. SBI ಬ್ಯಾಂಕ್ಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ, ಅವ್ರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡ್ಕೊಳ್ಳೋದಿಲ್ಲ, CC ಕ್ಯಾಮ್ರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ. ಈಗ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು, ಹೌದು ಸರ್. ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟು. ಬಟ್ ಆ ದುಡ್ಡು ಏನು ಕಳ್ತನ ಮಾಡ್ಕೊಂಡಿರ್ತಾರಲ್ಲ ಸರ್, ಅವ್ರನ್ನ ಸತ್ಕಾರ್ಯಕ್ಕೆ ಬಳಕೆ ಮಾಡೋದಲ್ಲ, ಇನ್ನೊಂದು ಕ್ರೈಮ್ಗೆ ಬಳಕೆ ಮಾಡ್ಕೋತಾರೆ. ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗಬೇಕು ಅಂತ ಜನರ ಆಗ್ರಹ ಇರುತ್ತೆ. ಇಲ್ಲ ಹೊರ ರಾಜ್ಯಗಳಿಂದ ಜಾಸ್ತಿ ಆಗ್ತಿದೆ. ಹೊರ ರಾಜ್ಯಗಳು ಬಿಹಾರ, UP, ಗುಜರಾತ್ ಇಂದ ಈ ರೀತಿಯಾದಂತ ದರೋಡೆಕೋರು ಬಂದು ಮಾಡ್ತಾರೆ ಸರ್. ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ